ಅಜಯ್ ಸಿಂಗ್ ಅವರಿಗೆ ಸಚಿವ ಸ್ಥಾನ ತಪ್ಪಿಸಲಿಕ್ಕೆ ಕಾಣದ ಕೈಗಳು ಕೆಲಸ ಮಾಡಿದ್ವು. ಆ ಥರ ಏನೂ ಇಲ್ಲ. ಇಟ್ ಈಸ್ ಬಹುಶಃ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ನಮ್ಮ ಹೈಕಮಾಂಡು ವರಿಷ್ಠರು ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅವಕಾಶ ಮಾಡಿಕೊಡ್ತಾರಂತ ಸಂಪೂರ್ಣವಾದ ಒಂದು ವಿಶ್ವಾಸ ಇದೆ. ಭರವಸೆನೂ ಕೂಡ ನೀಡಿದ್ದಾರೆ. ಎಲ್ಲಿವರೆಗೂ ಕಾಯ್ತಾರೆ ಅಜಯ್ ಸಿಂಗ್ ಅವರು? ನಾನು ಹೇಳೋದಲ್ಲ, ನಮ್ಮ ತಂದೆಯವರು ಹೇಳ್ತಾ ಇದ್ರು, ಪಾಲಿಟಿಕ್ಸ್ ಇಸ್ ಅ ವೇಟಿಂಗ್ ಗೇಮ್, ಯು ನೆವರ್ ನೋ, ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಎನಿ ಟೈಮ್. ಅದಕ್ಕೆ ಕೇಳಿದೆ. ಸೊ ಈಗ KKRDB ವಿಚಾರಕ್ಕೆ ಬರೋದಾದ್ರೆ ಸರ್, ತಾವು ಅಧ್ಯಕ್ಷರಾದ ನಂತರದಲ್ಲಿ ಎಷ್ಟು ಅನುದಾನವನ್ನ ತಂದಿದ್ದೀರಿ, ಎಷ್ಟು ಅಭಿವೃದ್ಧಿ ಕೆಲಸಗಳಾಗಿದೆ? 2023-24ರಲ್ಲಿ ನಮ್ಮ ಸರ್ಕಾರದ ವತಿಯಿಂದ 3,000 ಕೋಟಿ ಅನುದಾನವನ್ನು ಬಿಡುಗಡೆ ಆಗಿತ್ತು. ನಾನು ಅಧಿಕಾರ ಸ್ವೀಕಾರ ಮಾಡಿದ ನಂತರ ಕೇವಲ 15 ದಿವಸದಲ್ಲಿ ಬೋರ್ಡ್ ಮೀಟಿಂಗ್ ಕರೆಸಿ ನಾನು ನಮ್ಮ ಭಾಗದ ಜನರಿಗೆ ಅನುಕೂಲ ಆಗಬೇಕಂತ, ಮತ್ತು ಹಿಂದೆ ಇರ್ತಕ್ಕಂಥ ಡಾಕ್ಟರ್ ನಂಜುಂಡಪ್ಪ ವರದಿ, ಧರ್ಮ್ ಸಿಂಗ್ ಸಾಹೇಬ್ರ ವರದಿ ಎಲ್ಲವನ್ನು ನೋಡಿ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕು, ಒತ್ತು ಕೊಡಬೇಕು ಅಂತ ಅಕ್ಷರಾವಿಷ್ಕಾರ ಯೋಜನೆ ಜಾರಿಗೆ ತಂದೆ. ನಾನು ಕನಿಷ್ಠ 25% ಹಣ ಎಜುಕೇಷನ್ಗೆ ಪ್ರತಿಯೊಬ್ಬರು ಶಾಸಕರಾಗ್ಲಿ ಮಂತ್ರಿಗಳಾಗ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ 7 ಜಿಲ್ಲೆ 41 ಕ್ಷೇತ್ರದಲ್ಲಿ ಖರ್ಚು ಮಾಡಬೇಕು ಅಂತ ಒಂದು ಆದೇಶವನ್ನು ನಾವು ಹೊರಡಿಸಿದ್ದೇವೆ. ಸೊ ಅದರಿಂದ ಶಿಕ್ಷಣಕ್ಕೆ, ಆದರೆ ಶಿಕ್ಷಣದಲ್ಲಿ ಏನಾದರೂ ನಾವು ಚೇಂಜಸ್ ನೋಡ್ಬೇಕಂದ್ರೆ ಓವರ್ನೈಟ್ ಚೇಂಜಸ್ ಕಾಣಕ್ಕಾಗಲ್ಲ. ನಾವು ಮಾಡಿದ್ದು ಕೆಲಸ ಮುಂದೆ ಬರ್ತಕ್ಕಂಥ 3-5 ವರ್ಷ ಕಾಣ್ತದೆ. ಮತ್ತೆ ಈ ವರ್ಷ ನಮಗೆ 5,000 ಕೋಟಿ ಅನುದಾನ, ಇತಿಹಾಸದಲ್ಲಿ ಎಂದಿಗೂ ಕೂಡ 5,000 ಕೋಟಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಕೊಟ್ಟಿರಲಿಲ್ಲ. ಆದರೆ ನಮ್ಮ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ನುಡಿದಂತೆ ನಡೆದಿರುವಂತಹ ಒಂದು ಸರ್ಕಾರ, ನುಡಿದಂತೆ ನಡೆದಿರುವಂಥ ಸರ್ಕಾರ. ನಾವು ಹೇಳಿದ್ವಿ ಅಧಿಕಾರಕ್ಕೆ ಬಂದ ನಂತರ 5,000 ಕೋಟಿ ಕೊಡ್ತೀವಿ, 5,000 ಕೋಟಿ ನೀಡಿದ್ದಾರೆ. ಅದರಲ್ಲಿ ಹಲವಾರು ಕೆಲಸಗಳು. ಇವಾಗ ಅಕ್ಷರಾವಿಷ್ಕಾರ ಯೋಜನೆ, ಆರೋಗ್ಯ ಆವಿಷ್ಕಾರ ಯೋಜನೆ ಅಡಿಯಲ್ಲಿ ಸುಮಾರು ಮುಂದೆ ಬರ್ತಕ್ಕಂಥ 2 ವರ್ಷದಲ್ಲಿ 857 ಕೋಟಿ, ಅರ್ಧ ಭಾಗ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ, ಅರ್ಧ ಭಾಗ ಆರೋಗ್ಯ ಇಲಾಖೆ ವತಿಯಿಂದ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಸಮುದಾಯ ಆರೋಗ್ಯ ಕೇಂದ್ರಗಳು, ಅರ್ಬನ್ PHC, ಅರ್ಬನ್ CHC, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ, ತಾಲೂಕು ಮಟ್ಟದಲ್ಲಿ ಇರ್ತಕ್ಕಂಥ ಆಸ್ಪತ್ರೆ, ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಆಸ್ಪತ್ರೆ, ಆಂಬ್ಯುಲೆನ್ಸ್ಗಳು, ಇದೆಲ್ಲ ಆಗ್ತಾ ಇದೆ. ಮತ್ತು ಉದ್ಯೋಗ ಆವಿಷ್ಕಾರ ಅಂತ ಯೋಜನೆ ಅಡಿಯಲ್ಲಿ ಈಗಾಗಲೇ ನಾವು ಕಲಿಕೆ ಜೊತೆ ಕೌಶಲ್ಯ, ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಜೊತೆ ಸೇರಿ KKRDB ಇಂದ ಸುಮಾರು 25,000 ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಯುವಕರಿಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ. ಇನ್ನ 25,000 ಜನಗೂ ಕೊಡ್ತಾ ಇದ್ದೀವಿ. ಅದು ಒಂದು ಮಾಡಿದ್ದೀವಿ. ಅದಲ್ಲದೆ ಭಾಗದಲ್ಲಿ ಇರ್ತಕ್ಕಂಥ ಒಂದು ಅಲ್ಪಸಂಖ್ಯಾತರ ಅಭಿವೃದ್ಧಿ, ಹಿಂದುಳಿದ ವರ್ಗದ ಅಭಿವೃದ್ಧಿ, ಶೋಷಿತ ಜನಾಂಗ ವರ್ಗದ ಅಭಿವೃದ್ಧಿ, ಆಡಳಿತದಲ್ಲಿ ಅಭಿವೃದ್ಧಿಗೋಸ್ಕರ ಪ್ರಜಾಸೌಧವನ್ನು ಮಾಡಿದ್ದೀವಿ. ಕೃಷಿ ಆವಿಷ್ಕಾರ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸೊ ಇದರಿಂದ ಹಲವಾರು ಕೆಲಸ ಕಾರ್ಯಗಳು ನಮ್ಮ ಬೋರ್ಡ್ ವತಿಯಿಂದ, KKRDB ವತಿಯಿಂದ ಮಾಡ್ತಾ ಇದ್ದೀವಿ.